ಹಲೋ ಹಲೋ ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಒಂದು ಸಾಬುದಾನ ಉಪ್ಪಿಟ್ಟು ಮಾಡೋದು ತೋರಿಸ್ತಾ ಇದ್ದೀನಿ. ಆಮೇಲೆ ತೋರಿಸ್ತೀನಿ. ನೀವು ಇದನ್ನು ನೋಡೋಕ್ಕಿಂತ ಮುಂಚೆ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪಕ್ಕದಲ್ಲಿರೋ ನೋಟಿಫಿಕೇಷನ್ ಬೆಲ್ಲನ್ನು ಕೂಡ ಕ್ಲಿಕ್ ಮಾಡಿ ಮತ್ತು ಆಲ್ ಅನ್ನು ಸೆಲೆಕ್ಟ್ ಮಾಡಿ. ಇದರಿಂದ ನಿಮಗೆ ನಮ್ಮ ಎಲ್ಲ ಹೊಸ ವಿಡಿಯೋ ನೋಡೋಕ್ಕೆ ಸಿಗುತ್ತೆ. ಇವಾಗ ರಾತ್ರಿ ಎಲ್ಲ ನೆನೆಸಿದ್ದೀನಿ. ಸಬ್ಬಕ್ಕಿನ ದೊಡ್ಡ ಗ್ಲಾಸಲ್ಲಿ ಒಂದು ಗ್ಲಾಸ್ ಹಾಕಿ ಚೆನ್ನಾಗಿ ತೊಳೆದು ನೆನೆಸಿದ್ದೀನಿ. ಇವಾಗ ಬೆಳಿಗ್ಗೆ ಅದನ್ನೆಲ್ಲ ನೀರೆಲ್ಲ ಮತ್ತೆ ಒಂದು 2-3 ಸತಿ ತೊಳೆದು ಅದು ವೈಟ್ ಪೂರ್ತಿ ಹೋಗಬೇಕು. ಇದು ಫುಲ್ ಡ್ರೈ ಆಗಿದೆ. ಸ್ವಲ್ಪ ಅರಿಶಿನ ಪುಡಿ ಒಂದು ಕಾಲು ಚಮಚ, ಅರಿಶಿನ ಪುಡಿ ಒಂದು ಕಾಲು ಚಮಚ ಹಾಕಿದ್ದೀನಿ. ಆಮೇಲೆ ಉಪ್ಪು ಒಂದು ಅರ್ಧ ಚಮಚ. ಇದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಬೆಳಗ್ಗೆ ಹೊತ್ತು ತಿಂಡಿಗೆ ತಂಪಾಗಿರುತ್ತೆ. ಆಮೇಲೆ ಇದು ಸಕ್ಕರೆ ಒಂದು 3-4 ಚಮಚ ಈಗ ಹಾಕ್ತೀನಿ. ಆಮೇಲೆ ನೋಡಿ ಹಾಕ್ಬೋದು. ಇವಾಗ ಫಾಸ್ಟಿಂಗ್ ಇರ್ತವರಿಗೆಲ್ಲ ಇದು ತುಂಬ ಒಳ್ಳೆಯದು. ಹಸಿವೇನೇ ಆಗಲ್ಲ ಫ್ರೆಂಡ್ಸ್, ತುಂಬ ಉದುರಾಗಿರುತ್ತೆ ನೋಡಿ. ಇದು ಏನಂದರೆ ಇದು ಒಳ್ಳೆ ಸಬ್ಬಕ್ಕಿ ಇರಬೇಕು. ಅದು ಕೆಲವೊಂದು ಸಬ್ಬಕ್ಕಿ ನೀರಿಗೆ ಹಾಕಿದ ತಕ್ಷಣ ನೀರು ಆಗಿಬಿಡುತ್ತೆ. ಇದು ಆ ಥರದ್ದೆಲ್ಲ ತುಂಬ ಚೆನ್ನಾಗಿದೆ ನೋಡಿ. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಇದು ಶೇಂಗಾ ಬೀಜ ಸ್ವಲ್ಪ ಹುರಿದು ಫ್ರೈ ಮಾಡಿ ಪುಡಿ ಮಾಡಿ ಹಾಕಬೇಕು ನೋಡಿ. 1.5 ಲೋಟ ಹಾಕಿದ್ದೀನಿ ಶೇಂಗಾ ಬೀಜ. ಇದು ಸ್ವಲ್ಪ ಸಣ್ಣ ಉರಿಯಲ್ಲಿ, ಎಣ್ಣೆಯನ್ನು ಹಾಕಲ್ಲ, ಹಾಗೆ ಸಣ್ಣ ಉರಿಯಲ್ಲಿ ಫ್ರೈ ಮಾಡಬೇಕು. ಒಂದೇ ಸರಿ ಜೋರಾಗಿ ಫಾಸ್ಟಾಗಿ ಇಟ್ಬಿಟ್ರೆ ಎಲ್ಲ ಸಿಪ್ಪೆ ಎಲ್ಲ ಸೀದೋಗಿಬಿಟ್ಟು ಒಳಗಡೆನೂ ಸೀದೋಗುತ್ತೆ. ಹಾಗಾಗಿ ಸಣ್ಣ ಉರಿಯಲ್ಲಿ ಸಣ್ಣ ಉರಿಯಲ್ಲಿ ಬೆಂದಿದ್ದೀನಿ. ಸ್ವಲ್ಪ ತಣ್ಣಗಾಗೋಕೆ ಇಟ್ಬಿಟ್ಟು ಇವಾಗ ಇದು ಸಿಪ್ಪೆ ಹೊಟ್ಟೆಲ್ಲ ತೆಗಿಬೇಕಲ್ಲ, ಹಾಗೆ ಈಸಿಯಾಗಿ ಬಂದುಬಿಡುತ್ತೆ. ಚೆನ್ನಾಗಿ ಹುರಿದ್ಬಿಟ್ರೆ ಇದೆಲ್ಲ ಮಾಡಿ ಈ ಹೊಟ್ಟೆಲ್ಲ ತೆಗೆದು ಬೇಳೆ ಮಾಡಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಮಾಡೋ ರೆಸಿಪಿ ನೋಡಿ. ಒಂದು ಕಡಾಯಿಗೆ ಎಣ್ಣೆ ಹಾಕ್ತೀನಿ 2 ಚಮಚ. ಸ್ವಲ್ಪ ಎಣ್ಣೆನೂ ಜಾಸ್ತಿ ಬೇಕಾಗುತ್ತೆ. 2 ಚಮಚ ತುಪ್ಪ ಹಾಕ್ತೀನಿ ಫ್ರೆಂಡ್ಸ್. ಅಂದರೆ ಇದು ನಾನ್ ಸ್ಟಿಕ್ ಕಡಾಯಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೇ ಮಾಡ್ತಾಯಿದ್ದೀನಿ, ಒಂದಕ್ಕೊಂದು ಅಂಟಿಕೊಳ್ಳೋದಿಲ್ಲ. ಇವಾಗ ನಾನು ಒಂದು ಚಿಕ್ಕ ಸ್ಪೂನಲ್ಲಿ 1 ಸ್ಪೂನ್ ಜೀರಿಗೆ ಹಾಕ್ತೀನಿ. ಇದು ಸಾಸಿವೆ, 1 ಚಮಚ ಸಾಸಿವೆ ಹಾಕಿ, ಇದು ಹಸಿಮೆಣಸಿನ್ಕಾಯಿ 3 ಸೀದು ಇಟ್ಕೊಂಡಿದ್ದೀನಿ. ಇದು ಮಕ್ಕಳಿಗೆ ಬಾಯಿಗೆ ಸಿಗುತ್ತೆ ಚಿಕ್ಕದಾಗಿ ಹಚ್ಚಿದರೆ. ಅದಕ್ಕೆ ಕರಿಬೇವಿನ ಎಲೆ 4-5 ಹಾಕಿದ್ದೀನಿ. ಎಲ್ಲ ಪಟ್ಪಟ ಅಂತ ಅಂತ ಸ್ಮೆಲ್ ಬರ್ತಾಯಿದೆ ನೋಡಿ. ಹಾಗೆ ಇಂಗು ಹಾಕ್ಬಿಡ್ತೀನಿ. ಇದು LG ಇಂಗು ಉಪಯೋಗಿಸ್ತೀನಿ ನಾನು ಯಾವಾಗಲೂ. ಅದು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಆಯಿತು, ಅದು ಫ್ರೈ ಆಗಿಬಿಟ್ಟಿದೆ ಆಲ್ಮೋಸ್ಟು. ಇದು ಆಲೂಗಡ್ಡೆ ದಪ್ಪ ಆಲೂಗಡ್ಡೆ ಹಚ್ಚಿ ಇಟ್ಕೊಂಡಿದ್ದೀನಿ. ತೆಳ್ಳಗೆ ಚಿಕ್ಕ ಪೀಸ್ ಮಾಡಿಬಿಟ್ಟು, ಅದು ಸಹ ಇದ್ರ ಜೊತೆನೇ ಎಣ್ಣೆ ಜೊತೆಗೆ ಆರಾಮಾಗಿ ಬೆಂದುಬಿಡುತ್ತೆ. ನಾನು ನೀರೇನು ಚಿಮ್ಕಿಸಿಲ್ಲ, ಅದೇ ಸ್ವಲ್ಪ ಫ್ರೈ ಆಗಿಬಿಡುತ್ತೆ. ಫ್ರೈ ಆಗಿ ನೋಡಿ ಕುದೀತಾ ಇದೆ. ಹಾಗೆ ಸ್ವಲ್ಪ ಮುಚ್ಚಿ ಇಡ್ತೀನಿ. ಮುಚ್ಚಿ 1-2 ನಿಮಿಷ ಎಣ್ಣೆಯಲ್ಲೇ ಬೆಂದುಬಿಡುತ್ತೆ. ಇವಾಗ ನೋಡ್ತೀನಿ ಬೆಂದಿದೆಯಾ ಅಂತ ನೋಡೋಣ. ಆಗಿದೆ, ಆಲ್ಮೋಸ್ಟು ಬೆಂದಿದೆ. ಇವಾಗ ಒಂದು ಅರ್ಧ ಭಾಗ ಬೆಂದಿದೆ. ನಾನು ಉಪ್ಪು ಹಾಕ್ಬಿಡ್ತೀನಿ. ಇವಾಗ ಉಪ್ಪು ಹಾಕಿ ಸ್ವಲ್ಪ ಹಾಗೆ ಆ ಕಡೆ ಈ ಕಡೆ ತಿರ್ಸಿದ್ದು ಬೆಂದು ಹೋಗಿಬಿಟ್ಟಿದೆ ಫ್ರೆಂಡ್ಸ್ ನೋಡಿ. ಹಾಗೆ ಸ್ಪೂನಲ್ಲಿ ಹೀಗೆ ಕಟ್ ಮಾಡಿದರೆ ಅದು ಪೀಸ್ ಆಗಬೇಕು. ಆಮೇಲೆ ಲಾಸ್ಟಲ್ಲಿ ಇವಾಗ ಇದು ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ, ಉಪ್ಪು ಸಕ್ಕರೆ ಮತ್ತು ಅರಿಶಿನ ಪುಡಿ ಇಷ್ಟು ಹಾಕಿಬಿಟ್ಟು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇಟ್ಕೊಂಡು ಅದು ಈಗ ಇದ್ರ ಜೊತೆನೇ ಹಾಕಿ ಫುಲ್ಲು ಮಿಕ್ಸ್ ಮಾಡ್ತೀನಿ. ಫುಲ್ಲು ಸಿಮ್ ಮಾಡ್ಕೊಂಡಿದ್ದೀನಿ ಗ್ಯಾಸು. ಇವಾಗ ಎಲ್ಲ ಮಿಕ್ಸ್ ಆಗಿದೆ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ ನೋಡಿ. ಇದು ಡೇ ಟೈಮೆಲ್ಲ ಫಾಸ್ಟಿಂಗ್ ಇರ್ತಾರಲ್ವ, ರಾತ್ರಿ ಇವಾಗ ನೋಡಿ. ಇದು ಕಡಲೆಕಾಯಿ ಪುಡಿ, ಅದು ಬೀಜ ಹುರಿದಿರೋದು ತರಿಯಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ತರಿಯಾಗಿ, ಯಾಕಂದರೆ ಫುಲ್ ನೈಸ್ ಮಾಡ್ಕೊಂಡಿಲ್ಲ.
ಇವಾಗ ನೀವು ಯಾವುದಕ್ಕೆ ಶೇಂಗಾ ಬೀಜ ಪುಡಿ ಮಾಡಿ ಹಾಕಿ ಅದು ತುಂಬ ಟೇಸ್ಟ್ ಇರುತ್ತೆ. ಒಬ್ಬೊಬ್ಬರು ಇದರಿಂದನೇ ಸಾಂಬಾರೆಲ್ಲ ಮಾಡ್ತಾರೆ, ತೆಂಗಿನಕಾಯಿನೇ ಯೂಸ್ ಮಾಡಲ್ಲ. ಯಾವುದಕ್ಕೆ ಒಂದಕ್ಕೆ ನೀವು ಇದು ಪೌಡ್ರ್ ಮಾಡಿ ಹಾಕಿದರೆ ಅದ್ರ ಟೇಸ್ಟೇ ಡಿಫ್ರೆನ್ಸ್ ಫ್ರೆಂಡ್ಸ್. ನೋಡಿ ಈಗ ಪೂರ್ತಿ ಹಾಕಿಬಿಟ್ಟಿದ್ದೀನಿ. ಸ್ವಲ್ಪ ಆಮೇಲೆ ಲಾಸ್ಟಿಗೆ ಹಾಕೋಕ್ಕೆ ಸ್ವಲ್ಪ ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ. ಹೀಗೆ ತಿರುಗಿಸ್ತಾನೇ ಇರಬೇಕು. ಸ್ವಲ್ಪ ಬೇಕಾದರೆ ಒಂಚೂರು ನೀರು ಚಿಮ್ಕಿಸ್ಬೋದು. ಹಾಗೆ ಮೇಲೆ ಕೆಳಗೆ ಮಾಡಬೇಕು, ಅಂದರೆ ಒಂದಕ್ಕೊಂದು ಅಂಟೋದಿಲ್ಲ. ನೋಡಿ ಈ ವೈಟ್ ಕಲರ್ ಹೋಗ ಟ್ರಾನ್ಸ್ಫರ್ ಆಗಿ ಫುಲ್ಲು ಬೆಂದಿದೆ ಅಂತ ಗೊತ್ತಾಗುತ್ತೆ. ಈಗ ಆಲ್ಮೋಸ್ಟ್ ಬಂದಿದೆ. ಹಾಗೆ ಸ್ವಲ್ಪ ತಿರ್ಸ್ತಾನೇ ಇರಬೇಕು. ಅಂದರೆ ತಳ ಹಿಡಿಯೋಕ್ಕೆ ಬಿಡಬಾರ್ದು, ಒಂದಕ್ಕೊಂದು ಅಂಟ್ಕೊಳ್ಬಾರ್ದು. ಆಲೂಗಡ್ಡೆ ಇದೆಲ್ಲ ಮಿಕ್ಸ್ ಆಗುತ್ತೆ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಇವಾಗ ಆಯಿತು ನೋಡಿ, ಎಲ್ಲ ಆಲ್ಮೋಸ್ಟ್ ಆಗಿದೆ. ಕಲ್ಲರ್ ಬಂದಿದೆ ನೋಡಿ, ವೈಟೆಲ್ಲ ಹೋಗಿಬಿಟ್ಟಿದೆ. ಸ್ವಲ್ಪ ಸ್ವಲ್ಪ ಇದಿದೆ. ಆಮೇಲೆ ಮತ್ತೆ ಮುಚ್ಚಿ ಇಟ್ಟಾಗ ಸಿಮ್ಮಲ್ಲಿ ಒಂದು 5 ನಿಮಿಷ ಸಣ್ಣ ಉರಿಯಲ್ಲಿ ಮುಚ್ಚಿ ಇಟ್ಬಿಟ್ರೆ ನೋಡಿ, ಆ ಹುರಿದಿರೋದು ಕಡಲೆಕಾಯಿ ಬೀಜ ಹಾಕಿದ್ದೀನಿ, ಒಂದು ಕೊತ್ತಂಬರಿ ಸೊಪ್ಪು ಹಚ್ಚಿ ಇಟ್ಕೊಂಡು ಹಾಕಿದ್ದೀನಿ. ಈಗ ಉಪ್ಪು ಎಲ್ಲ ಕರೆಕ್ಟ್ ಇದೆ. ಇವಾಗ ಒಂದು ದೊಡ್ಡದು ಲಿಂಬೆಹಣ್ಣಿದೆ, ಅದನ್ನು ಅರ್ಧ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಬೀಜ ಎಲ್ಲ ತೆಗೆದು ಹೊರಗೆ ಬಿಸಾಡಿಬಿಟ್ಟು ಇದು ಫುಲ್ ಹಿಂಡಿಬಿಡ್ತೀನಿ. ಇವಾಗ ಮತ್ತಿನ್ನೇನೂ ಇಲ್ಲ ಇದಕ್ಕೆ. ಈರುಳ್ಳಿ ಇಲ್ಲ, ಟೊಮೆಟೊ ಇಲ್ಲ, ಏನೂ ಇಲ್ಲ ಫ್ರೆಂಡ್ಸ್. ಇವಾಗ ಆರಾಮಾಗಿ ಈರುಳ್ಳಿ ಬೆಳ್ಳುಳ್ಳಿ ತಿನ್ನದೇ ಇರೋರೆಲ್ಲ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ತಿಂದುಬಿಟ್ರೆ ಇನ್ನು ಹಸಿವೇನೇ ಆಗೋಲ್ಲ. ಎಲ್ಲರೂ ಹೊರಗಡೆ ಹೋಗೋದಾದರೆ ನಮ್ಗೆ ಟೈಮಿಗೆ ಸರಿಗೆ ಊಟ ಮಾಡೋಕ್ಕೆ ಟೈಮ್ ಇಲ್ಲ ಅಂದರೆ ಇದನ್ನು ತಿಂದ್ಕೊಂಡು ಹೋಗಬೇಕು ಮನೇಲಿ. ಮತ್ತು ಮಕ್ಕಳಿಗೂ ಬಾಕ್ಸಿಗೂ ಕಳಿಸ್ಕೊಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಎಲ್ಲ ಖುಷಿಯಾಗಿ ತಿಂತಾರೆ. ಯಾಕಂದರೆ ಹುಳಿನೂ ಇರುತ್ತೆ, ಸಿಹಿನೂ ಇರುತ್ತೆ, ಸ್ವಲ್ಪ ಮೆಣಸಿನ್ಕಾಯಿ ಹಾಕಿರ್ತಾರೆ, ಖಾರನೂ ಇರುತ್ತೆ. ಓಕೆ ಫ್ರೆಂಡ್ಸ್, ಇವತ್ತಿದು ಮುಗೀತು. ಓಕೆ ಫ್ರೆಂಡ್ಸ್, ಇವತ್ತಿನ ಎಮ್ಮಿ ಬ್ರೇಕ್ಫಾಸ್ಟೊಂದಿಗೆ ಇವತ್ತಿನ ವ್ಲಾಗ್ ಮುಗಿಸ್ತೀನಿ. ಮತ್ತೆ ಸಿಗ್ತೀನಿ. ಬಾಯ್.